ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಮತ್ತೆ ಮುಂದುವರಿತಾ ಇದೆ ಅಕಾಲಿಕ ಮಳೆ. ಭಾರೀ ಮಳೆ ಆಗಿತ್ತು. ಇದೀಗ ಭಾರೀ ಗಾಳಿಯ ಜೊತೆ ಅಕಾಲಿಕ ಮಳೆಗೆ ಜಿಲ್ಲೆಯ ಜನ ಸಿಕ್ಕಾಪಟ್ಟೆ ಹೈರಾಣಾಗಿದ್ದಾರೆ. ದಿಢೀರಾಗಿ ಇಷ್ಟೊಂದು ಮಳೆ ಹೇಗೆ ಬಂತು? ಒಂದು ಕಡೆ ಚಳಿ ಇತ್ತು, ಇದೀಗ ಚಳಿ ಏನೋ ಕಡಿಮೆ ಆಗಿದೆ, ಶೆಕೆ ಶುರುವಾಗಿದೆ. ಈ ನಡುವೆ ಇದೀಗ ಮಳೆ ಕೂಡ ಆರಂಭ ಆಗಿರುವಂಥದ್ದು ವಿಜಯಪುರದಲ್ಲಿ. ತಿಕೋಟಾ ತಾಲೂಕಿನ ತೊರವಿ, ಯಕ್ಕುಂಡಿ, ದದಾಮಟ್ಟಿ, ಸಂಗಾಪುರ, ಕಾಕಂಟಕಿ ಗ್ರಾಮದಲ್ಲಿ ಅಕಾಲಿಕ ಮಳೆ ಆಗ್ತಾ ಇದೆ. ತಿಕೋಟಾ ತಾಲೂಕಿಗೆ ದ್ರಾಕ್ಷಿ ಕಣಜ ಅಂತ ಹೆಗ್ಗಳಿಕೆ. ಅಕಾಲಿಕ ಮಳೆಯಿಂದ ದ್ರಾಕ್ಷಿ ಬೆಳೆ, ಜೋಳ, ಕಡಲೆ, ಗೋಧಿ ಸ್ವಲ್ಪ ಹಾನಿಯಾಗ್ತಾ ಇದೆ. ಈಗ ತಿಕೋಟಾ ತಾಲೂಕಿಗೆ ದ್ರಾಕ್ಷಿ ಕಣಜ ಅಂತ ಹೇಳಿ ಆ ಒಂದು ಹೆಸರಿದೆ, ಆ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಜಾಗ ಅದು. ಇದೀಗ ಈ ಒಂದು ಅಕಾಲಿಕ ಮಳೆಯಿಂದ ದ್ರಾಕ್ಷಿ ಬೆಳೆ, ಜೋಳ, ಕಡಲೆ, ಗೋಧಿ ಎಲ್ಲವೂ ಕೂಡ ಹಾನಿಯಾಗ್ತಾ ಇದೆ ಅಂತ ಹೇಳಿ ಇಲ್ಲಿನ ಜನ ಹೈರಾಣಾಗಿದ್ದಾರೆ. ದಿಢೀರಾಗಿ ಮಳೆ ಬರೋದು, ಅದಾದ ನಂತರ ಇವತ್ತು ಕೂಡ ಅಲ್ಲಿ ಮಳೆ ಮುಂದುವರಿತಾ ಇದೆ. ಹಾಗಾಗಿ ಬೆಳೆಯಲ್ಲೂ ಕೂಡ ಸ್ವಲ್ಪ ಹಾನಿ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಭಾರೀ ಗಾಳಿ, ಅದರ ಜೊತೆಗೆ ಮಳೆ. ತಿಕೋಟಾ ತಾಲೂಕಿನ ತುರವಿ, ಯಕ್ಕುಂಡಿ, ದದಾಬಟ್ಟಿ, ಸಂಗಾಪುರ, ಕಾಕಂಟಗಿ ಗ್ರಾಮದಲ್ಲಿ ಅಕಾಲಿಕ ಮಳೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಈ ಒಂದು ಮಳೆಯಿಂದ ದ್ರಾಕ್ಷಿ ಬೆಳೆ, ಜೋಳ, ಕಡಲೆ, ಗೋಧಿ ಎಲ್ಲವೂ ಕೂಡ ಹಾನಿಯಾಗ್ತಾ ಇದೆ. ಇನ್ನು ಇವಾಗ ತಾನೇ ಮಳೆ ಆರಂಭ ಆಗಿರುವಂಥದ್ದು. ಈಗ ತಾನೇ ಚಳಿಗಾಲ ಮುಗಿದಿದೆ. ಇನ್ನು ಮುಂದೆ ಬಹುಶಃ ಮಳೆ ಬರಬಹುದು, ಇನ್ನೂ ಜಾಸ್ತಿನೇ ಬರ್ಬೋದು. ಈ ವರ್ಷ ಮಳೆ ಇನ್ನೂ ಜಾಸ್ತಿನೇ ಬರುತ್ತೆ. ಇನ್ನು ಆರಂಭದಲ್ಲೇ ಬರ್ತಾ ಇರುವಂಥ ಮಳೆಯಿಂದನೇ ಇಲ್ಲಿ ಬೆಳೆ ನಾಶ ಆಗ್ತಾ ಇದೆ ಅಥವಾ ಹಾನಿ ಆಗ್ತಾ ಇದೆ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ಬರುವಂತಹ ಮಳೆ ಯೋಚನೆ ಮಾಡಿದ್ರೇ ಭಯ ಆಗುತ್ತೆ. ಹಾಗಾಗಿ ಬಹುಶಃ ನೋಡಬೇಕಾಗತ್ತೆ. ಕಡ್ಲಿ, ಗೋಧಿ ಎಲ್ಲ ಹಾಳಾಗಿದೆ. ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕೆಂದು ಸಾರವಾಡ ಗ್ರಾಮದಲ್ಲಿ